ಲೀಲಮ್ಮ ಅವ್ರನ್ನ ಇವರು ಮೇಲೆ ಮಲಗಿಸಿದ್ದಾರೆ. ಅವರು ಸೀರಿಯಸ್ ಆಗಿದ್ದಾಗ ತೆಗೆದಂಥ ಫೋಟೋ ಇದು. ಬೇಕಾದಷ್ಟಿದೆ ಫೋಟೋಗಳು. ಇವ್ರು ನೋಡಿ, ವಿನೋದ್ ಸರ್ ಅವರ ಧರ್ಮಪತ್ನಿ ಮತ್ತು ಅವರ ಮಗ, ಅವ್ರ ಮಧ್ಯದಲ್ಲಿ ಇವರು ನೋಡಿ ತೋರಿಸ್ತಾ ಹೋದ್ರೆ ಬೇಕಾದಷ್ಟಿದೆ. ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆನೂ ಕೂಡ ಇದೆ. ಇಲ್ಲಿ ಡಾಕ್ಟರ್ ರಾಜಣ್ಣ ಅವ್ರ ಜೊತೆನೂ ಕೂಡ ಇದೆ. ಇಂದ್ರಾಚಾರ್ಯ ಅಂತ ಒಬ್ರು ಕಲಾವಿದರು, ಅವರು ಕರ್ಕೊಂಡೋಗಿ ಅಲ್ಲವ್ರನ್ನ ಮುಖಾಂತರ ನನಗೆ ಪರಿಚಯ ಮಾಡಿಸ್ಕೊಟ್ರು. ಆಮೇಲೆ ಲೀಲಾವತಿಯವರು ನನಗೆ ಪರಿಚಯ ಆಯಿತು. ನನಗೆ ಸುಮಾರು 1976 ಇಸ್ವಿಗೆ ಚಿತ್ರರಂಗ ಪ್ರವೇಶ ಮಾಡಿದ್ದು. ನಾನಂತೂ ದುಡ್ಡು ಮಾಡಲಿಲ್ಲ, 10 ಪೈಸಾ ಮಾಡಲಿಲ್ಲ. ನಮ್ಮ ಮನೆಗೆ ಹೇಳ್ತಾರೆ, ಇಷ್ಟು ವರ್ಷದಿಂದ ಹೋಗ್ತಿದ್ದೆ ನೀನು, ಶೂಟಿಂಗ್ ಕೃಷ್ಣ ಅಂತ ಪುಟ್ಟಣ್ಣ ಕಾಣಗಲ್ ಅವ್ರ ಹೆಸರು ಕೊಡ್ತಾರೆ. ದುಡ್ಡು ಮಾಡಲಿಲ್ಲ. ನಿಮ್ಮಂಥ ಜನ ಅಭಿಮಾನಿಗಳನ್ನ, ನಮ್ಮ ಟೆನ್ನಿಸ್ ಕೃಷ್ಣ ಅವ್ರನ್ನ, ಅಣ್ಣವ್ರನ್ನ ಎಲ್ಲರೂ ಚಿತ್ರದಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ. ಅಣ್ಣವ್ರ ಜೊತೆಲಿ ಭಾಗ್ಯದಲ್ಲ ಬುಕ್ಸಿಂಗ್ ಹೋಗ್ತಾರೆ 2 ನಕ್ಷತ್ರ ಎಲ್ಲ ಕಲಾವಿದರ ಜೊತೆಲಿ ಹಾಕ್ಬಿಡಿ. ತಮಿಳ್ ಪಿಕ್ಚರ್ ಮಾಡಿದ್ದೀನಿ, ಒಂದು 2-3 ಪಿಕ್ಚರ್ ಸೆಂಗಿಲ್ ಅವ್ರ ಜೊತೆಲಿ. ಅಷ್ಟೇ ನಾನು ಆಸ್ತಿ ಮಾಡಿಲ್ಲ, ಏನು ಮಾಡಿಲ್ಲ. ಬ್ಯಾಂಕ್ನಾಗ ಕೆಲಸ ಮಾಡ್ತಿದ್ದೆ, ಕೆಲಸ ಬಿಟ್ಬಿಟ್ಟು ನನಗೆ ಟೆನ್ನಿಸ್ ಕೃಷ್ಣ ಜೊತೆಲಿ ಹಾಕ್ಬಿಡ್ಬೇಕು ಅಂತ ಆಸೆ ಇತ್ತು. ಒಂದೇ ಒಂದು ಪಿಕ್ಚರ್ನಾಗ ಹಾಕ್ಬಿಡಿ, ಅಪೂರ್ವ ಸಂಸಾರ ನೋಡಿ. ರೇಖಾದಾಸ್ ಅವರು ಲವ್ ಮಾಡ್ತಾರೆ, ಟೆನ್ನಿಸ್ ಕೃಷ್ಣರು. ನಾನು ಲವ್ ಮಾಡ್ತೀನಿ, ಅವರು ಲವ್ ಮಾಡ್ತಾರೆ. ಎಮ್ಮೆ ಮೇಲೆ ಕೂತ್ಕೊಂಡ್ಬರೋದು. ನಂದಿನಿ ಬಾಯಿಗೆ ಹೋಗಲ್ಲ. ಎಣ್ಣೆಗೆ ಚುಚ್ಬಿಟ್ಟು ದಾಡಿ ನೋಡಿ, ಅವತ್ತು ಏಟಾಗಿದ್ದು ಇವತ್ತು ಏಟಾಗಿದೆ. 2 ನಕ್ಷತ್ರದಲ್ಲಿ ಹಾಕಿ ಮಾಡಬೇಕಾದ್ರೆ ನಾನು ಒಂದು ಪತ್ರ ಕೊಟ್ಟರು, ಸೈನಿಕನ ಪತ್ರ. ಕುದುರೆ ತೂಗುದೀಪ ಶ್ರೀನಿವಾಸ ಅವರು ಚೌಕಿ ಹೊಡಿತಾರೆ ನನಗೆ, ಹೊಡೆದ ತಕ್ಷಣ ಕಾಲು ರಾಗಲ್ಲ, ಕುದುರೆ ತುಳಿದ್ಬಿಟ್ಟಿದೆ, ಅದು ಗಾಯ ಆಗಿದೆ. ಇದಕ್ಕೆ 2 ನಕ್ಷತ್ರ ನೀವು ಯೂಟ್ಯೂಬ್ನಲ್ಲಿ ನೋಡಿ, ಅದು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಒಂದು ಫಿಲಮ್ ರಿಲೀಸ್ ಆಗುತ್ತೆ, ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟರ್ ಅಂತ. ದಯವಿಟ್ಟು ನಿಮ್ಮ ಬೆಳಗಾಂ ಜಿಲ್ಲೆಯವರೇ ನಿರ್ಮಾಪಕರು ಅವರೇ, ಅವರಿಗೆ ಹೀರೋ ಗಿರೀಶ್ ಅಂತ ಇವಾಗ ಬರ್ತಾರೆ. ಒಕ್ಕಟ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟರ್ಗೆ ಅದರೊಳಗೆ ನಾನು ಕೋಳಿ ಕಲ್ತನ ಮಾಡ್ತೀನಿ. ಆಮೇಲೆ ಇದು ದೇವಸ್ಥಾನಕ್ಕೆ ಹೋಗ್ತೀನಿ, ಮಂಗಳಾರತಿ ತಟ್ಟೆ ಕಲಿತೀನಿ. ಈ ತರ ಮಾಡೋದು ಸೀನ್ ಕೊಡ್ತಾರೆ. ಹೇಳ್ಬಾರ್ದು, ಥಿಯೇಟರ್ಗೆ ಬಂದು ನೋಡ್ರಿ. ಬಂದು ನೀವು ನಿಜವಾಗಿ ಹೇಳ್ತೀನಿ, ಈ ಗ್ರಾಮದಲ್ಲಿ ಅಣ್ಣ ತಂದಿರು ಹೇಗಿರ್ಬೇಕು, ತಾಯಿ ತಂದೆಗೆ ಹೇಗೆ ನಾವು ಮುಂದುವರ್ಸ್ಕೊಂಡಿರ್ಬೇಕು, ಅಣ್ಣ ತಂದಿರು ಹೇಗಿರ್ಬೇಕು ಅಂತ ನೋಡಿ ಕಲಿಬೇಕು. ಒಂದು ಅಣ್ಣ ಏನಾಯ್ತಾರೆ, ತಮ್ಮ ಏನಾಯ್ತಾರೆ, ನಿಜವಾಗ ಅಮ್ಮ ಭಿಕ್ಷಾ ಅಂತ ಬಂದಾಗ ನಮ್ಮ ಅಮ್ಮ ಎಲ್ಲ ತಾಯಿ ಇಲ್ಲ. ನಮ್ಮಮ್ಮ ಸತ್ತಾಗೆಲ್ಲ ಶೂಟಿಂಗ್ ಆಗಿದ್ದೆ, ನಮ್ಮ ಒಂದೇ ಶೂಟಿಂಗ್ ಇದ್ದೆ. ಅಷ್ಟು ಮುಚ್ಚಿಟ್ಕೊಂಡಿದ್ದೇನೆ ಶೂಟಿಂಗ್ ಅಂತ. ಏನು ಮನೆಯಲ್ಲಿ ಇವತ್ತು 71 ವರ್ಷ ಆದ್ರೆ ಅವ್ರು ನಂಬಲ್ಲ. ಗೊತ್ತಾಯ್ತು, ಎಲ್ಲ ಹೇಳ್ತಾರೆ, ನಮ್ಮ ಮನೆಗೆ ಹೇಳ್ತಾರೆ, 71 ವರ್ಷ ಆಯ್ತು, ನೀನು ಎಷ್ಟೇ ಸಂಪಾದನೆ ಮಾಡ್ತೀಯ. ಅಪ್ಪು ಅವರು ನನ್ನ ಕಂಡ್ರೆ ಏನಾಯ್ತು ನಿನಗೆ, ಅಂಕಲ್ ಏನಾಯ್ತು ನೀನು ಎತ್ತಿ ಆಸಿದ್ರಿ ಅಪ್ಪನ ಬಂದಿಲ್ ಕೂತ್ಕೊಂಡ್ರು. ಅಪ್ಪು ಬಹು ಜನ ಬರ್ತಾರೆ, ಬೈತಾರೆ. ನಿಮ್ ಕೆಲಸ ಮಾಡೋದಿಲ್ಲ, ಅಣ್ಣವ್ರ ತುಂಬ ಕೆಲಸ ಮಾಡೋದು ಬೈ. ನಮ್ಮ ಮನೆ ಕರ್ಕೊಂಡಿದ್ದೆ ಕೂಡ, ನಮ್ಮ ಮನೆ ಸೀಟ್ ಮನೆ ಎಲ್ಲ ಜನಗಳೆಲ್ಲ ಸೀಟ್ ಹೊಡೆದಾಕ್ಬಿಟ್ರು. ಅಪ್ಪು ಅದೆಲ್ಲ ಯೂಟ್ಯೂಬ್ ನನಗೆ ತಿಂಗಳಿಗೆ 5,000 ರೂಪಾಯಿ ಕೊಡೋರು. ನಾನು ಬೇಡ ಅಂದೆ. ಇವಾಗ ವಿನೋದ್ ರಾಜ್ ಅಮ್ಮ ಅವರು, ವಿನೋದ್ ಸರ್ ಇವತ್ತು ನಾನು ನೋಡ್ಕೊಡ್ತಿದ್ದಾರೆ, ದುಡ್ಡು ಕೊಡ್ತಿದ್ರು. ಲೀಲಾವತಿ ಅಮ್ಮ ಸಾಯ್ಬೇಕಾದ್ರೆ ಒಂದು ಮಾತಾಡಿದ್ರು, ವಿನೋ ಶೂಟಿಂಗ್ ಕೃಷ್ಣ ಹೇಳಿದ್ರಲ್ಲ, ರಾಜಮ್ಮವ್ರಿಗೆ 2 ಎಕರೆ ಕೊಡೋ, ಕಾರ್ ಕೊಡೋ ಅಂದ್ರು. ನಾನಂದೆ, ಕಾರು ತಾಡಿ ಏನು ಮಾಡಲಿ ಸರ್, ಎಷ್ಟೋ ಕೋಟಿ ಜನ ಇದ್ದಾರೆ ಇಲ್ಲಿ, ಅಷ್ಟೊಂದು ಬಿಟ್ಬಿಟ್ಟು ನನ್ನ 30 ವರ್ಷದಿಂದ ಸಾಕಿದ್ದೀರಲ್ಲ ಅಮ್ಮ, ನನ್ಗೆ ಅಷ್ಟೇ ಸಾಕು ಅಮ್ಮ ಅಂತ ಹೇಳ್ಬಿಟ್ಟು. ನಾನು ವಿನೋದ್ ರಾಜು ಮೊದಲನೇ ಮಗ ಆಗಿರ್ಬೋದು, ಕೊನೆ ಮಗ ವಿನೋದ್ ನಮ್ಮ ಲೀಲಾವತಿ ಅಮ್ಮನಿಗೆ ನನಗೆ ಏನಾಗ್ತಿದ್ರೆ, ನಮ್ಮ ಇವ್ರು ಕರ್ಕೊಂಡು ಬಂದಿದ್ದಾರೆ ಮನೆಗೆ ಅಂತ ತಿಳ್ಕೊಂಡಿರ್ಬೋದ್ರ, ಹೋಗಿದ್ದಾರೆ ನಮ್ಮ ಮನೆಯಾಗ ಮೈಸೂರಿಂದ. ಟೆಲಿಕೃಷ್ಣ ಜೊತೆಲಿ ಹೋಗಿ ಆಕ್ಟ್ ಮಾಡ್ತಿದ್ಯಾ, ಸ್ಟಾರೇ ಚೇಂಜ್ ಆಗಿದೆ ನಿಮಗೆ ಅಂದ್ರು. ಯಾವತ್ತೋ ಸ್ಟಾರ್ ಚೇಂಜ್ ಆಗೋಯ್ತು ನನಗೆ. ನಾನು ಇನ್ನು ಎಷ್ಟು ದಿನ ಇರ್ಬೋದು ಏನು ಕಥೆನೂ ಗೊತ್ತಿಲ್ಲ. ನಾನು ನಿಜವಾಗೂ ಒಂದು ಸ್ವಂತ ಫಿಲಮ್ ಮಾಡಬೇಕು ಅಂತಿದ್ದೀನಿ. ಇವ್ರು ಏನಾದ್ರು ಬಂದು ಆಕ್ಟ್ ಮಾಡಬೇಕು, ನನ್ನ ಸಂಭಾವನೆ ಏನು ಕೊಡಬೇಕು ಕೊಡ್ತೀನಿ. ಆದರೆ ಒಂದು ಮಾತು ಹೇಳ್ತೀನಿ, ನೀವು ರೈತರುಗಳು, ನೀವು ದುಡಿದ್ರೆ ನೀವು ದುಡಿಲಿಲ್ಲ ಅಂದರೆ ಕೋಟಿ ಅಧ್ಯಕ್ಷರಿಲ್ಲ, ಭಿಕ್ಷೆ ಬೇಡ ಅಂತದೆ. ಇವತ್ತು ರೈತರಿಲ್ಲ ಅಂದರೆ ಕೋಟೇಶ್ವರು ದುಡ್ಡಿರೋರು ಯಾರು ಇಲ್ಲ. ರೈತರಿಗೆ ಯಾವ ಮೋಸ ಮಾಡ್ತಾರೆ ಜೀವನದಲ್ಲಿ, ಯಾರು ಅವರು ಬೆಳಿಗ್ಗೆ ಹಾಕೋದು ಕಷ್ಟಪಟ್ಟು ದುಡಿತಾರೆ ರೈತರು. ಆ ರೈತರಿಗೆ ಮೋಸ ಮಾಡ್ತಿದ್ದಾರೆ, ರಾಜ್ಯ ವ್ಯಕ್ತಿಗಳು ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ
ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿರಲಿ, ಆದ್ರೆ ರೈತರಿಗೆ ಯಾವತ್ತೂ ಮೋಸ ಮಾಡ್ಕೋಬಾರ್ದು. ನಿಮ್ಮ ಮನೆಯವರ ನಮಸ್ಕಾರಗಳು. ಮತ್ತೆ ನಮ್ಮ ಡ್ರಾಮಾ ಕಂಪನಿ ಅದರಲ್ಲಿ ಕಲಾವಿದರಿಗೆಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಆಯಿತು, ಅವ್ರನ್ನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ನೀಲಮ್ಮ ಅವರು ಸತ್ತಾಗ ಅವ್ರ ಜೊತೆಲೇ ಇವರು ಇದ್ದಾರೆ. ಎಲ್ಲ ಪ್ರತಿ ಏನೇ ಒಂದು ಕಾರ್ಯಕ್ರಮ ಇದ್ದರೂ ಇವರು ಅಲ್ಲಿರ್ತಾರೆ. ಮಾತಾಡ್ತಾ ಇದ್ದರೆ ಇದಾಗ್ತದೆ. ಕಲಾವಿದರೆಲ್ಲ ಈಗ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ 2ನೇ ಪ್ರದರ್ಶನಕ್ಕೆ ರೆಡಿ ಆಗ್ತಾರೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಆಶ್ರಯ ಅನ್ನದಾತರಾದಂಥ ಕೆರೂರು ಹಾಗೂ ಸುತ್ತಮುತ್ತಲಿನ